ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನು ಇವತ್ತು ಮಾಡ್ತಾಯಿದ್ದೀನಿ ಬೀಟ್ರೂಟ್ ಪಲ್ಯ. ನಾವು ಈ ಬೀಟ್ರೂಟ್ ಪಲ್ಯನ ರೊಟ್ಟಿ ಜೊತೆ, ದೋಸೆ ಜೊತೆ, ಪೂರಿ ಜೊತೆ ಅಥವಾ ಅನ್ನ ಸಾಂಬಾರು ತಿನ್ನಬೇಕಾದ್ರೆ ನೆಂಚ್ಕೊಂಡು ಕೂಡ ನಾವು ಈ ಪಲ್ಯನ ತಿನ್ನಬಹುದು. ತುಂಬ ಲಾಭದಾಯಕ ಇದೆ ಈ ಪಲ್ಯ ನಮಗೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಬೀಟ್ರೂಟು ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಹಸಿ ಕೊಬ್ಬರಿ. ಒಂದು ಕಡಾಯಿ ಇಡಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂದ ತಕ್ಷಣ ಜೀರಿಗೆ ಹಾಕ್ಕೊಳ್ಳಿ. ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳಿ. ಈ ರೀತಿ ಒಗ್ಗರಣೆಯಲ್ಲಿ ಬೇಳೆ ಹಾಕೋದ್ರಿಂದ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಆಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ಳಿ. ಇದು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಒಂಚೂರು ಉಪ್ಪು ಕೂಡ ನೀವು ಹಾಕ್ಕೋಬೋದು. ಇದರಿಂದ ಏನಾಗುತ್ತೆ, ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ನೀವು ಬೀಟ್ರೂಟ್ನ ಹೆರಚಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಬೀಟ್ರೂಟ್ನ ಮೊದಲಿಗೆ ತೊಳೆದ್ಬಿಟ್ಟು ಅದರ ಮೇಲಿನ ಸ್ಕಿನ್ನ ಪೀಲ್ ಮಾಡಿಬಿಡಿ, ಆಮೇಲೆ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಇಂಗು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ನಾನಿವತ್ತು ಈ ಬೀಟ್ರೂಟ್ ಪಲ್ಯನ ದೋಸೆ ಜೊತೆ ಮಾಡ್ತಾಯಿದ್ದೀನಿ. ನೀವು ಬೀಟ್ರೂಟ್ ಪಲ್ಯನ ಹಾಗೆ ಕೂಡ ತಿನ್ಬೋದು, ತುಂಬ ಟೇಸ್ಟಿಯಾಗಿ ಇರುತ್ತೆ. ಇವಾಗ ನಾವು ಕಟ್ ಮಾಡಿರುವಂತಹ ಬೀಟ್ರೂಟ್ನ ಹಾಕ್ಕೊಳ್ಳೋಣ. ಬೀಟ್ರೂಟ್ನ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಟ್ಬಿಡಬೇಕಾಗತ್ತೆ. ಇದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಕೂಡ ಹಾಕ್ಕೋಬೋದು. ಇದರಿಂದ ಟೇಸ್ಟು ಚೆನ್ನಾಗಿ ಇರುತ್ತೆ. ನಾವು ಬೀಟ್ರೂಟ್ ತಿನ್ನೋದ್ರಿಂದ ತುಂಬಾ ಲಾಭದಾಯಕ. ಬೀಟ್ರೂಟ್ನಲ್ಲಿ ವಿಟಮಿನ್ ಸಿ ಇದೆ, ಕಬ್ಬಿನಾಂಶ ಇದೆ, ಲಿವರ್ಗೆ ತುಂಬ ಒಳ್ಳೆಯದು, ಹೃದಯಕ್ಕೆ ಕೂಡ ತುಂಬ ಒಳ್ಳೆಯದು, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತು ಬಿ ಪಿ ಕೂಡ ಕಂಟ್ರೋಲಲ್ಲಿರುತ್ತೆ, ಕೂದಲಿಗೆ ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು, ಮತ್ತು ಇದರೊಳಗೆ ಆ್ಯಂಟಿ ಕ್ಯಾನ್ಸರು ಪ್ರಾಪರ್ಟೀಸ್ ಇದೆ. ಒಂದು ಬೀಟ್ರೂಟ್ ತಿನ್ನೋದ್ರಿಂದ ಎಷ್ಟು ಲಾಭ ಇದೆ ನೋಡಿ. ನಾವು ಈ ರೀತಿ ಪಲ್ಯ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಬಹುದು, ನಾವು ಕೂಡ ತಿನ್ಬಹುದು. ಪ್ರತಿದಿನ ನಾವು ಬೀಟ್ರೂಟ್ ಜ್ಯೂಸು ಅಥವಾ ಈ ರೀತಿ ಬೀಟ್ರೂಟ್ ಪಲ್ಯನ ಮಾಡ್ಕೊತಾ ಬಂದರೆ ತುಂಬ ಹೆಲ್ದಿಯಾಗಿರ್ತೀವಿ. ಇವಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾವು ಬೇಯಲಿಕ್ಕೆ ಬಿಟ್ಬಿಡೋಣ. ನೀವು ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕೂಡ ಬೇಯಿಸಬಹುದು. ನೀರು ಬೇಡ ಅಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಳಿ. ನೀವು ಹೆರಚಿ ಹಾಕಿದ್ರೆ ನೀರು ಹಾಕೋದು ಅವಶ್ಯಕತೆ ಇಲ್ಲ, ಇಮಿಡಿಯೇಟಾಗಿ ಫ್ರೈ ಆಗಿ ಹೋಗುತ್ತೆ. ನಿಮಗೆ ತುಂಬ ಸಾಫ್ಟು ಬೇಕಂದರೆ ಮಾತ್ರ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಪ್ರತಿ 2-2 ನಿಮಿಷಕ್ಕೆ ನೀವು ಕಲಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ ಬೀಟ್ರೂಟ್ ಎಷ್ಟು ಚೆನ್ನಾಗಿ ಆಗಿದೆ. ಪ್ರತಿ ಬಾರಿ ನಾವು ದೋಸೆ ಮಾಡಬೇಕಾದ್ರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತೀವಿ. ಆವಾಗ ಸ್ವಲ್ಪ ಬೋರ್ ಆದರೆ ಡಿಫ್ರೆಂಟ್ ಆಗಿರುತ್ತೆ. ಈ ರೀತಿ ಬೀಟ್ರೂಟ್ ಪಲ್ಯನ ಮಾಡಿ ನಾವು ದೋಸೆ ಕೂಡ ತಿನ್ಬೋದು. ಬೀಟ್ರೂಟ್ ಬೆಂದಿದೆಯಾ ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಾಯಿ ತುರಿನ
ಹೆರಚಿಬಿಟ್ಟು ಹಾಕಬೇಕಾಗತ್ತೆ. ಇದರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಕಾಣೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ಕಾಯಿ ತುರಿನ ತುರಿದ್ಬಿಡಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಲಿಂಬೆ ಹಣ್ಣಿನ ಒಂದು ಸ್ವಲ್ಪ ರಸ ಕೂಡ ಹಾಕೋಬಹುದು. ಇಲ್ಲಿ ನೋಡಿ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ನಾನು ಇದ್ರ ಜೊತೆಗೆ ದೋಸೆ ಹಾಕ್ತಾ ಇದ್ದೀನಿ. ನೀವು ಯಾವುದೇ ನೀರು ದೋಸೆ ತಿನ್ಬೋದು ಅಥವಾ ಸೆಟ್ ದೋಸೆ, ನಾರ್ಮಲ್ ದೋಸೆ ಕೂಡ ನೀವು ಇದ್ರ ಜೊತೆಗೆ ಸವಿಬಹುದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಹೆಲ್ದಿಯಾಗಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.